ಎಸ್, ಮನೆ ಮದ್ದು ಅಂದ ತಕ್ಷಣ ನಾವು ಒಂದು ಕುಡಿಯೋ ನೀರಿಂದ ಆಗ್ಬೋದು, ಸೇವಿಸೋ ಗಾಳಿಯಿಂದ ಆಗ್ಬೋದು, ಎಸ್ ಪ್ರತಿಯೊಂದು ಕೂಡ ಪಂಚಮಹಾಭೂತಗಳಿಂದಲೇ ನಾವು ಆರೋಗ್ಯವನ್ನು ಪಡ್ಕೊಳ್ಬೋದು, ಅದು ಒಂದು ಭಾಗ. ಮತ್ತೊಂದು ಕಡೆ ನಮ್ಮ ದಿನನಿತ್ಯದ ಆಹಾರ ಸೇವನೆಯಲ್ಲಿ ನಾವು ಕುಡಿಯುವಂಥ ಹಾಲಿನಿಂದ ಹಿಡಬಹುದು, ಅಥವಾ ನಾವು ತಿನ್ನುವಂಥ ಸೇವಿಸುವಂಥ ಅನ್ನದಿಂದ ಕೂಡ ನಮಗೆ ಅದು ಔಷಧವಾಗಿ ಪರಿಣಾಮಕಾರಿಯಾಗಿ ಪರಿಣಮಿಸಬೇಕು. ಆದರೆ ನಾವು ಸ್ವಲ್ಪ ತದ್ವಿರುದ್ಧವಾಗಿ ಹೋಗ್ತಾ ಇದ್ದೀವಿ. ಸೊ ನಾವು ಸೇವಿಸುವಂಥ ಆಹಾರವನ್ನೇ ನಾವು ವಿಷಕಾರಿಯಾಗಿ ಮಾಡ್ಕೊಳ್ತಾ ಇದ್ದೀವಿ. ಅದ್ರ ಬಗ್ಗೆ ನಮ್ಮ ಜನರಿಗೆ ಒಂದು ಅರಿವನ್ನು ಮೂಡಿಸಿ. ಅಡುಗೆ ಕೊನೆ ಔಷಧ ಕೊನೆ ಆಗಬೇಕಾಗಿತ್ತು. ಹೌದು, ಅಡುಗೆ ಕೊನೆಯನ್ನು ನಾವು ಚೆನ್ನಾಗಿ ತಿಳ್ಕೊಂಡ್ರೆ ಅದರಷ್ಟು ದೊಡ್ಡ ಔಷಧಾಲಯ ಇನ್ನೊಂದಿಲ್ಲ. ತಾಯಿಯೇ ಪ್ರಥಮ ವೈದ್ಯೆ. ತಾಯಿ, ಹಿರಿಯಂದಿರು ಅಥವಾ ಅಜ್ಜಿ, ಮುತ್ತಜ್ಜಿ ಇವರ ಹತ್ರ ಎಲ್ಲ ಕೇಳಿಕೊಂಡ್ರೆ ಏನು ಔಷಧ ಮಾಡಬೇಕು, ಚಿಕ್ಕ ಪುಟ್ಟ ಕಾಯಿಲೆಗಳಿಗೆ ಏನು ಔಷಧ ಇದೆ ಅಂತ ಹೇಳೋದು ಗೊತ್ತಾಗ್ತದೆ. ಹಾಗೆ ಅದನ್ನು ತಿಳ್ಕೊಂಡ್ರೆ ನಮಗೆ ಚೆನ್ನಾಗಿರಲಿಕ್ಕೆ, ಆರೋಗ್ಯವಂತರಾಗಿರಲಿಕ್ಕೆ ತುಂಬ ಸುಲಭ ಆಗ್ತದೆ. ಇದು ಗೊತ್ತಿಲ್ಲ ಅಂತ ಆದ ತಕ್ಷಣ ಚಿಕ್ಕ ಪುಟ್ಟ ಯಾವುದೋ ಸ್ವಲ್ಪ ಒಂದು ಕಿವಿ ನೋವು ಬರ್ತದೆ. ಕಿವಿ ನೋವು ಬಂದ ತಕ್ಷಣ ರಾತ್ರಿ ಹೊತ್ತು 12 ಗಂಟೆಗೆ ಯಾವುದೋ ದೊಡ್ಡ ಹಾಸ್ಪಿಟ್ಲಿಗೆ ಹೋದರೆ ಬಿಲ್ಲು ದೊಡ್ಡದು ಬರ್ತದೆ, ಅಲ್ಲೊಂದು 2 ದಿವಸ ಹಾಸ್ಪಿಟ್ಲ್ನಲ್ಲಿರೋದು, ಹೀಗೆ ಮಾಡಿ ಬರಬೇಕಾಗ್ತದೆ. ಅದ್ರ ಬದಲು ಯಾವುದೇ ಕಾರಣದಿಂದ ಕಿವಿ ನೋವು ಬರಲಿ, ಆಯುರ್ವೇದ ಹೇಳುವಂಥದ್ದು ವಾತ ಸ್ವಲ್ಪ ಜಾಸ್ತಿ ಆಗಿರ್ತದೆ ಅಲ್ಲಿ, ಅದರಿಂದಾಗಿ ಬರುವಂಥದ್ದು, ಅದು ಇನ್ಫೆಕ್ಷನ್ ಇರಲಿ ಯಾವುದೇ ಇರಲಿ. ಆಗ ಒಂದು 2 ಬೆಳ್ಳುಳ್ಳಿ, ಒಂದು ಎಸಳು ಸಾಕು, ಬೆಳ್ಳುಳ್ಳಿಯನ್ನು ತಗೊಂಡು ಒಂದು ಅರ್ಧ ಚಮಚದಷ್ಟು ಎಳ್ಳೆಣ್ಣೆ ಜೊತೆ ಅದನ್ನು ಹುರಿಬೇಕು. ಅದನ್ನು ಸರಿ ಹುರಿದು ಒಂದು ನಿಮಿಷದಲ್ಲಿ ಆಗಿ ಹೋಗ್ತದೆ ಇದು ಕೆಲಸ. ಅದರ ಬೆಳ್ಳುಳ್ಳಿಯ ಸಿಪ್ಪೆಯನ್ನು ಕೂಡ ತೆಗಿಬೇಕಾಗಿಲ್ಲ, ಹಾಗೆ ಬೇಕಾದ್ರೂ ಫ್ರೈ ಮಾಡ್ಬೋದು. ಅದನ್ನು ಸ್ವಲ್ಪ ಜಜ್ಜಿ ಫ್ರೈ ಮಾಡಿದರೆ ಒಳ್ಳೆಯದು. ಆಮೇಲೆ ಅದರ ಎಣ್ಣೆಯನ್ನು ಸ್ವಲ್ಪ ಸ್ಕ್ವೀಸ್ ಮಾಡಿ ಹೊರಗಡೆ ತೆಗಿಬೇಕು, ಹಿಂಡಿ ಹೊರಗಡೆ ತೆಗಿಬೇಕು. ತೆಗೆದ ಎಣ್ಣೆ ಒಂದು 2-3 ನಿಮಿಷದಲ್ಲೇ ಸ್ವಲ್ಪ ತಣ್ಣಗಾಗ್ತದೆ. ಪೂರ್ತಿ ತಣ್ಣಗಾಗೋ ಮೊದಲೇ ಸ್ವಲ್ಪ ಉಗುರು ಬೆಚ್ಚಗಿರುವಾಗ, ಅಂದರೆ ತುಂಬ ಬಿಸಿ ಇರುವಾಗ ಕಿವಿಗೆ ಹಾಕಬಾರ್ದು. ಒಂದು 3-4 ಹನಿ ಕಿವಿಗೆ ಹಾಕಿದರೆ ತಕ್ಷಣ ಕಿವಿ ನೋವು ನಿಲ್ತದೆ, ಒಂದು 5 ನಿಮಿಷದೊಳಗೆ ನಿಲ್ತದೆ. ಅಂದರೆ ನೀವು ಹಾಸ್ಪಿಟ್ಲಿಗೆ ಹೋಗೋದು ಅಂತ ಪ್ಲ್ಯಾನ್ ಮಾಡಿ ಹಾಸ್ಪಿಟ್ಲಿಗೆ ಮನೆಯಿಂದ ಹೊರಡುವ ಆ ಹೊತ್ತಿನಲ್ಲಿ, ಅಷ್ಟು ಹೊತ್ತಿನಲ್ಲಿ ಈ ಕಾಯಿಲೆಯನ್ನೇ ವಾಸಿ ಮಾಡಲಿಕ್ಕಾಗ್ತದೆ. ಹಾಗೆ ಮನೆ ಮದ್ದು ಆಗ ರಾತ್ರಿ ಹೊತ್ತಿನಲ್ಲಿ ಯಾವುದೋ ಹೋಗಿ ಡಾಕ್ಟ್ರನ್ನ ಎಬ್ಬಿಸೋ ಕೆಲಸ ಅಥವಾ ಯಾವುದೋ ಹಾಸ್ಪಿಟ್ಲಿಗೆ ಹೋಗಿ ಒದ್ದಾಡೋದು, ಉಳಿದವರೆಲ್ಲ ನಿದ್ರೆಗೆಟ್ಟು ಮರುದಿವಸ ಕೆಲಸ ಮಾಡಲಿಕ್ಕೆ ಕಷ್ಟ ಆಗೋದು, ಇದೆಲ್ಲ ತಪ್ಪಿಸಬೇಕಾದ್ರೆ ನಮಗೆ ಪ್ರತಿಯೊಬ್ಬರಿಗೂ ಕೂಡ ಮನೆ ಮದ್ದು ಅಂತ ಹೇಳೋದು ಗೊತ್ತಬೇಕು.